ನೀವು ಹೋಗಿ ಹುಷಾರಾಗವಳನ್ನ ಕರ್ಕೊಂಬನ್ನಿ. ಆಯ್ತು. ಕರ್ಣ, ಮೀರಾ ಎಲ್ಲಿ? ಅವಳು ಯಾಕೆ ಬೇಕು? ಅವಳನ್ನ ಮಂಡಲದಲ್ಲಿ ಕೂರ್ಸ್ಬೇಕು. ಅವಳಿಲ್ಲ ಅಂದ್ರೆ ಪೂಜೆ ಆಗಲ್ಲ. ಅವಳೇನಕ್ ಪೂಜೆ ಕೂತ್ಕೋಬೇಕು? ಯಾಕೆಂದ್ರೆ ಅವಳ ಮೇಲೆ ಪ್ರಿಯಾ ದೇವ ಬಂದಿದ್ಯಲ್ಲ, ಅದನ್ನ ಬಿಡ್ಸೋಕೆ. ಅಜ್ಜಿ, ಸೂತ್ಕ ಇದೆಯಲ್ಲ, ಪೂಜೆ ಮಾಡೋ ಹಾಗಿಲ್ಲ ತಾನೆ? ಈಗ ಮಾಡಿಸ್ತಾ ಇರೋದು ಗಂಗಾ ಪೂಜೆ ಕಣಪ್ಪ. ಗಂಗಾ ಪೂಜೆಗೆ ಯಾವುದೇ ರೀತಿಯ ಮೈಲ್ಗೆ ಆಗ್ಲಿ ಸೂತ್ಕ ಆಗ್ಲಿ ಇಲ್ಲ. ಹಾಗಾಗಿ ಆಪತ್ಕಾಲದಲ್ಲಿ ಗಂಗಾ ಪೂಜೆ ಮಾಡಿದ್ರೆ ದುಷ್ಟಶಕ್ತಿಗಳನ್ನ ಓಡಿಸಬಹುದು ಅನ್ನೋ ಪ್ರತೀತಿ ಇದೆ. ಪೂಜೆ ಮಾಡಿ ಆ ನೀರ್ನ ಮನೆಗೆಲ್ಲ ಪ್ರೋಷಣೆ ಮಾಡಿದ್ರೆ ಆ ಪ್ರಿಯಾ ದೇವ ಅಲ್ಲ, ಮನೆಯಲ್ಲಿರೋ ದುಷ್ಟಶಕ್ತಿಗಳು ಮನೆಯಿಂದ ಆಚೆ ಹೋಗ್ತವೆ. ಆಮೇಲೆ ನಮ್ ಸೇವಂತಿನೂ ಸರಿ ಹೋಗ್ತಾಳೆ. ಅರ್ಜುನ, ಏನ್ ಮಾತಾಡ್ತಿದ್ದೀರಾ ಅಜ್ಜಿ? ನನ್ ಮಣಿ ನಿಮ್ಗೆ ದುಷ್ಟಶಕ್ತಿನ? ಸತ್ತು ದೆವ್ವ ಆಗಿರೋಳು ದುಷ್ಟಶಕ್ತಿ ಅಲ್ಲದೆ ದೈವಶಕ್ತಿನೇನೋ? ನಿಮ್ಮ ಪಾಲಿಗಳು ದೆವ್ವ ಆಗಿರ್ಬೋದು, ಆದ್ರೆ ನನ್ನ ಪಾಲಿಗಳು ದೇವತೆ. ಪ್ರೀತಿ ದೇವತೆ ಅವಳು. ಅವಳು ನಾ ಮನೆ ಬಿಟ್ಟು ಹೋಗೋದಕ್ಕೆ ನಾನ್ ಬಿಡಲ್ಲ. ಏನೋ ಏನೋ ನೀನು ಹುಚ್ಚುಚ್ಚಾಗಿ ಮಾತಾಡ್ಬೇಡ ನೀನು. ಅಲ್ಲ ಕಣು, ದೇವರ ಜೊತೆ ಪ್ರೀತಿನ? ಏನೋ ನೀನು? ಅಜ್ಜಿ, ಇದೇ ಕೊನೆ. ಇನ್ನೊಂದ್ಸರಿ ಅವಳು ದೆವ್ವ ಸತ್ತೋಗಿದ್ದಾಳೆ ಅಂತೆಲ್ಲ ಹೇಳ್ಬೇಡಿ. ಯಾವುದೇ ಕಾರಣಕ್ಕೂ ಮಣಿನ ಮನೆಯಿಂದ ಹೊರಗಡೆ ಕಳ್ಸೋದಕ್ ನಾನ್ ಬಿಡಲ್ಲ. ಅದ್ಯಾಕ್ ಬಿಡಲ್ವೋ, ನಾನು ನೋಡ್ತೀನಿ. ಅರ್ಜುನ, ಹೋಗು, ಒಂದು ಬೆತ್ತನ್ನು ಹಗ್ಗ ತಗೊಂಡ್ ಬಾ. ಹಗ್ಗ ಬೆತ್ತ ಯಾಕಜ್ಜಿ? ಕೆಲವು ದೇವುಗಳು ಮಂಡಲದ ಕೂತ್ಕೊಳ್ಳಕ್ಕೆ ಹಠ ಮಾಡ್ತವೆ. ಆಗ 4 ಬಾರಿಸ್ಬೇಕು. ಅದಕ್ಕೂ ಜಗ್ಲಿಲ್ಲ ಅಂದ್ರೆ ಕೈಕಾಲ್ ಕಟ್ಟಿ ಕೂರ್ಸ್ಬೇಕು. ಅದಕ್ಕೆ. ಅಜ್ಜಿ, ನನ್ ಮಣಿನ ಕಟ್ಟಾಕ್ತೀರಾ, ಬೆತ್ತದಲ್ಲಿ ಹೊಡಿತೀರಾ? ಸಾಧ್ಯನೇ ಇಲ್ಲ. ಅದಕ್ಕೆಲ್ಲ ನಾನು ಅವಕಾಶ ಮಾಡ್ಕೊಡಲ್ಲ. ಏಯ್, ಬಾಯಿ ಮುಚ್ಕೊಂಡು ಸುಮ್ಮನೆ ನಿಂತ್ಕೊಳ್ಳ. ಆ ದರಿದ್ರದೋಳಿಂದ ಈ ಮನೇಲಿ 108 ಸಮಸ್ಯೆಗಳು ನಡೀತಾ ಇದೆ. ಇವ್ನ್ ನೋಡಿದ್ರೆ ಮಣಿ ಮಣಿ ಅಂತ ಬಡ್ಕೋತಾ ಇದ್ದಾನೆ. ಎಲ್ಲೋ ಏನೋ ಸಮಸ್ಯೆ ಆದ್ರೆ ಅದಕ್ ನನ್ ಮಣಿ ಕಾರಣನಾ? ಅವಳು ಅಲ್ದಲೆ ಇನ್ಯಾರೋ ಕಾರಣ. ಮೊದ್ಲೇ ಅವಳು ಸೇವಂತಿನ ಕಂಡ್ರೆ ಸಾಕು ಹುರ್ಕೊಂಡು ಸಾಯ್ತಾ ಇದ್ಲು. ಈಗ ಸೇವಂತಿ ಮಗುನ ಕಂಡ್ರೆ ದೂರ ಹೊಡ್ತಾ ಇದ್ದಾಳೆ. ಇದ್ರಲ್ಲೇ ಗೊತ್ತಾಗಲ್ವಾ ಇದ್ರಲ್ಲಿ ನೀ ಹೆಂಡತಿ ಕೈವಾಡ ಇದೆ ಅಂತ? ಪುರೈತ್ರೆ, ನೀವ್ ತಯಾರಿ ಮಾಡ್ಕೊಳ್ಳಿ. ನೋಡಿ, ನೀವು ಹಾಗೇನಾದ್ರೂ ಮಾಡಿದ್ರೆ ನಾನ್ ಮನೆ ಬಿಟ್ಟು ಹೋಗ್ಬೇಕಾಗತ್ತೆ. ಏನೋ ಹೆದರ್ಸ್ತಾ ಇದೀಯಾ? ನೀನ್ ಮಾತ್ಗೆ ಎದುರುಕೊಂಡು ನಾನು ಸುಮ್ನೆ ಇರ್ತೀನಿ ಅಂತ ಅಂದ್ಕೊಂಡಿದ್ಯಾ? ನೋಡು, ಈ ಮನೆ ಹಿರಿಯೋಳಾಗಿ ಈ ಮನೆಗೆ ಏನ್ ಒಳ್ಳೇದ್ ಮಾಡ್ಬೇಕು ಅದನ್ನ ಮಾಡೇ ಮಾಡ್ತೀನಿ. ಅದನ್ನ ಮಾಡೋ ಅಧಿಕಾರನೂ ನನಗಿದೆ. ಆಯ್ತು, ನನ್ಗೂ ಮಣಿ ಗಂಡನಾಗಿ ಏನ್ ಮಾಡ್ಬೇಕು ಅಂತ ಗೊತ್ತು. ಅವಳನ್ನ ನಾನು ಇಲ್ಲಿ ಉಳ್ಸ್ಕೊಳ್ತೀನಿ. ಭಾವ, ಭಾವ ನಿಂತ್ಕೊಳ್ಳಿ. ಭಾವ, ಸೇವಂತಿ, ಅವನ್ ವಿಷಯ ಬಿಡು. ಪೂಜೆಗೆ ಏನೇನ್ ಬೇಕೋ ಅದನ್ನೆಲ್ಲ ತಯಾರಿ ಮಾಡು. ಅಜ್ಜಿ, ಭಾವನ್ಗಿಷ್ಟ ಇಲ್ಲ ಅಂತಂದ್ರು ಯಾಕೆ ಅಜ್ಜಿ ಇದನ್ನೆಲ್ಲ ಮಾಡಕ್ ಹೊರಟಿದ್ದೀರಾ? ಬಿಟ್ಬಿಡಿ. ಹಣೆ ಬರದಲ್ಲಿ ಏನ್ ಬರ್ದಿದ್ಯೋ ಹಾಗೆ ಆಗ್ಲಿ. ನೋಡು, ನೀನು ಬಾಯಿ ಮುಚ್ಕೊಂಡು ಸುಮ್ನೆ ಇರು. ಸೆರ್ಗಲ್ಲಿ ಕೆಂಡ ಇಟ್ಕೊಂಡು ಓಡಾಡಕ್ ಆಗಲ್ಲ. ಅಯ್ಯೋ ಅರ್ಜುನ್ ಸರ್, ನೀವಾದ್ರೂ ಅಜ್ಜಿಗೆ ಹೇಳಿ. ಸೇವಂತಿ, ಅಜ್ಜಿ ಏನೇ ಮಾಡಿದ್ರು ಈ ಮನೆ ಒಳ್ಳೇದಕ್ಕೋಸ್ಕರನೇ ಮಾಡ್ತಾರೆ. ಅದು ಅಮ್ಮ ಸೇವಂತಿ, ಇದೆಲ್ಲ ದುಷ್ಟಶಕ್ತಿ ಮಾಡ್ತಾ ಇರೋ ಕೆಲಸ. ನಿನ್ ಬೇಗ ಹೋಗಿ ಅರಿಶಿನ ಕುಂಕುಮ ಮತ್ತು ದರ್ಬೇನ ತಂದ್ಕೊಡಮ್ಮ, ಪೂಜೆ ಶುರು ಮಾಡೋಣ. ಏನ್ ನೋಡ್ತಾ ನಿಂತಿದ್ಯಾ? ಹೋಗ್ ತಗೊಂಡ್ ಬಾ. ಮಣಿ, 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 ನೀನ್ ಇಲ್ಲಿದ್ಯಾ? ಹೇಳಿ ಕರ್ಣ. ಬಾ, ಎಲ್ಲಾ ಬಟ್ಟೆನೂ ಪ್ಯಾಕ್ ಮಾಡ್ಕೊ. ನಡಿ, ಮನೆ ಬಿಟ್ಟು ಹೋಗೋಣ.
ಏನ್ ಹೇಳ್ತಾ ಇದ್ದೀರಾ? ಹೌದು ಮಣಿ, ನಾನು ನೀನು ಖುಷಿಯಾಗಿರೋದು ಇಲ್ಲಿ ಯಾರಿಗೂ ಇಷ್ಟ ಇಲ್ಲ. ನೀನ್ ಬಂದಿರೋದಕ್ಕೆ ಎಲ್ರಿಗೂ ಕೋಪ ಇದೆ. ನೀನು ನೋಡ್ಸ್ಬೇಕು ಅಂತ ಎಲ್ರು ಏನೇನೋ ಮಾಡ್ತಿದ್ದಾರೆ.